ಫಿಟ್ನೆಸ್ ಅಂತ ಬಂದಾಗ ನೀವು ವರ್ಕೌಟ್ ಮಾಡ್ಬೇಕಾಗುತ್ತೆ. ಡಯಟ್ ಅನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನ್ಯೂಟನ್ ರಘು ಅವರ ಡಯಟ್ ಅಲ್ಲಿ ಏನೆಲ್ಲ ಇರುತ್ತೆ ವರ್ಕೌಟ್ ಮಾಡೋದಕ್ಕಿಂತ ಮುಂಚೆ ಏನೆಲ್ಲ ತಗೊಂತೀರಾ, ವರ್ಕೌಟ್ ಆದ್ಮೇಲೆ ಏನೆಲ್ಲ ತಗೊಂತೀರಾ ಅಂತ? ಸರ್ ಇವಾಗ ಫಿಟ್ನೆಸ್ ಅಂದ್ರೆ ಡಯಟ್ ವೆರಿ ಇಂಪಾರ್ಟೆಂಟ್. ಹ್ಮ್. ಫ್ಯೂಲ್ ಇಲ್ಲ ಅಂದ್ರೆ ನಿಮ್ಗೆ ಔಟ್ಪುಟ್ಟೇ ಇರಲ್ಲ. ಸೊ ಹೌದು. ನಾನು 365 ಡೇಸು ನಾನ್ ವೆಜ್ ತಿನ್ನೋದು. ಹ್ಮ್. ನಾನೇನು ಈ ವಾರಗಳು, ಹಬ್ಬಗಳು ಹ್ಮ್. ಅವೆಲ್ಲ ಏನು ಫಾಲೋ ಮಾಡಲ್ಲ. ಹ್ಮ್. ಡೈಲಿ ನಾನ್ ವೆಜ್ ತಿಂದೇ ತಿಂತೀನಿ. ಹ್ಮ್. ಇವಾಗ ಆಲ್ಮೋಸ್ಟ್ 1 ಇಂದ 1.5 ಕೆಜಿ ಮಟನ್ ತಿಂತೀನಿ. ಹ್ಮ್. ಹ್ಮ್. ಇದು ನಾರ್ಮಲ್ ಡೈಲಿ. ರೂಟೀನ್ ಡೈಲಿ. ಅಂಡ್ ಹ್ಮ್. ಒಂದು 10 ಎಗ್ ವೈಟ್ ತಿಂತೀನಿ. ಹ್ಮ್. ಇಷ್ಟೇ. ಇಷ್ಟು ಹ್ಮ್. ಬಿಟ್ರೆ ಬೇರೆ ಏನು ತಿನ್ನಲ್ಲ. ಹ್ಮ್. ಅಂಡ್ ಬೇಕಾದಾಗ ಸ್ವಲ್ಪ ಫ್ರೂಟ್ಸು ಮತ್ತೆ ಕುಕುಂಬರ್ ತಿಂತೀನಿ. ಅಂದ್ರೆ ಈಗ ನೀವು ಖಾಲಿ ಹೊಟ್ಟೆಯಲ್ಲೆಲ್ಲ ಕೆಲವರೆಲ್ಲ ವರ್ಕೌಟ್ ಮಾಡಲ್ಲ. ನೀವು ಬಿಫೋರ್ ಏನೆಲ್ಲ ತಗೊಂತೀರಾ ಅಂತ? ಅದೇ ಸರ್. ವರ್ಕೌಟ್ ಮುಂಚೆ ಒಂದು ಮೀಲ್ ತಗೊಂತೀನಿ. ಹ್ಮ್. ಒಂದು 10 ಮೊಟ್ಟೆ ತಿಂತೀನಿ. ಹ್ಮ್. ವರ್ಕೌಟ್ ಆದ್ಮೇಲೆ ಮತ್ತೆ ಊಟ ಮಾಡ್ತೀನಿ. ಹ್ಮ್. ಸೊ ಇವಾಗ ನಾನು 1 ಕೆಜಿ 1 ½ ಕೆಜಿ ಮಟನ್ ತಂದ್ರೆ, ಹ್ಮ್. ಅದನ್ನ ಸ್ಪ್ಲಿಟ್ ಮಾಡ್ಕೊಂಡ್ಬಿಡ್ತೀನಿ. ಹ್ಮ್. ಫುಲ್ ಡೇ ನನ್ಗೆ ಏನು ಅಂದ್ರೆ ಅದನ್ನ ಫಿನಿಶ್ ಮಾಡ್ಬೇಕು ಆ ಡೇ ಅಲ್ಲಿ. ಹ್ಮ್. ಹ್ಮ್. ನನ್ಗೆ ಯಾವಾಗ ತಿನ್ಬೇಕು ಅನ್ಸುತ್ತೋ ಅವಾಗ ತಿಂತೀನಿ. ಈ ಸೈಂಟಿಫಿಕ್ ವೇ ಆಗಿ ಹೋಗ್ತಾರಲ್ಲ ಅದೆಲ್ಲ ತಪ್ಪು. ಹ್ಮ್. ಹ್ಮ್. ನಿಮ್ ಹ್ಮ್. ಬಾಡಿಗೆ ಯಾವಾಗ ಫುಡ್ ಕೊಡ್ಬೇಕು ಅನ್ಸತ್ತೋ, ತಿನ್ಬೇಕು ಅನ್ಸತ್ತೋ ಅವಾಗ ತಿನ್ಬೇಕು. ಹ್ಮ್. ಅವಾಗೆ ನೀಟಾಗಿ ರಿಸಲ್ಟ್ ಬರೋದು. ಓಕೆ. ಹೊಸಬ್ರಿಗೆಲ್ಲಾನು ಹೆಂಗೆಲ್ಲಾನು ಏನಾದ್ರು ಟಿಪ್ಸ್ ಕೊಡ್ತೀರಾ ಅಂತ? ಹೊಸೊಬ್ರಿಗೆ ಏನಾಗ್ ಹೋಗಿದ್ದಾರೆ ಅಂದ್ರೆ ಇನ್‌ಸ್ಟಾಗ್ರಾಮು, ಹಾ. ಗೂಗಲ್ಲು, ಚಾಟ್ ಜಿಪಿಟಿ ಎಲ್ಲ ಬಂದು ಹ್ಮ್. ಒಂದ್ ದಿವಸ ಇದನ್ ಮಾಡ್ತಾರೆ. ಹ್ಮ್. ನಾಳೆ ಇನ್ನೊಬ್ಬ ಇನ್ನೊಂದ್ ಹೇಳ್ತಾನೆ. ಹ್ಮ್. ಅದನ್ ಮಾಡ್ತಾರೆ. ಆಮೇಲೆ ಇನ್ನೊಬ್ಬ ಏನೋ ಹೇಳ್ತಾನೆ ಈ ತರ ಮಾಡಿ ಅಂತ. ಅಂದ್ರೆ ಈ ಯಂಗ್‌ಸ್ಟರ್ಸ್‌ಗೆ ಪೇಷನ್ಸ್ ಇಲ್ಲ. ಹ್ಮ್. ಬಂದ ತಕ್ಷಣ ಬಾಡಿ ಬಂದ್ಬಿಡ್ಬೇಕು. ಇನ್‌ಸ್ಟಂಟ್ ಬೇಕು ಅಂತ. ಇನ್‌ಸ್ಟಂಟ್ ಆಗಲ್ಲ. ಬಾಡಿ ಬಿಲ್ಡಿಂಗ್ ಈಸ್ ಎ ವೆರಿ ಲಾಂಗ್ ಜರ್ನಿ. ಹ್ಮ್. ಏನು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಕಷ್ಟ ಆಗುತ್ತೆ. ಹ್ಮ್. ಹೋಗ್ತಾ ಹೋಗ್ತಾ ಯು ವಿಲ್ ಸ್ಟಾರ್ಟ್ ಗೆಟ್ಟಿಂಗ್ ದ ರಿಸಲ್ಟ್. ಹ್ಮ್. ಹ್ಮ್. ಇಟ್ಸ್ ನಾಟ್ ಲೈಕ್ ನೀವೀಗ ಆಲ್ಕೋಹಾಲ್ ಹ್ಮ್. ಕುಡ್ದಾಗ ಚೆನ್ನಾಗ್ ಅನ್ಸುತ್ತೆ. ಹ್ಮ್. ಬಟ್ ಹೋಗ್ತಾ ಹೋಗ್ತಾ ಹಾಳಾಗ್ಬಿಡ್ತೀರಾ. ಹ್ಮ್. 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 ಬಟ್ ಎಕ್ಸರ್ಸೈಸ್ ಹಂಗಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನಿಮಗ್ ಕಷ್ಟ ಆಗುತ್ತೆ. ಹೋಗ್ತಾ ಹೋಗ್ತಾ ನಿಮ್ಗೆ ಅದು ಏನಪ್ಪಾ ಅದ್ರಿಂದ ರಿಫ್ರೆಶ್‌ಮೆಂಟ್ ಕೊಡುತ್ತೆ. ಎಷ್ಟು ಬೆನಿಫಿಟ್ ಸಿಗತ್ತೆ ಅಂತ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹ್ಮ್. ಬಾಡಿ ಬರುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ. ಹ್ಮ್. ಸೊ ಯಂಗ್‌ಸ್ಟರ್ಸ್‌ಗೆ ಇಷ್ಟೇ ಹೇಳೋದು, ಪೇಷನ್ಸ್ ಮಾಡ್ತಾ ಇರಿ. ಇವಾಗ ಹೆಂಗೆ ನೀವು ಬೆಳಗ್ಗೆ ಎದ್ದು ಹಲ್ಲುಜ್ತೀರಾ, ಮುಖ ತೊಳಿತೀರೋ, ಅದೇ ತರ ಡೈಲಿ ಒಂದು ಹಾಫ್ ಅನ್ ಅವರ್ ಜಿಮ್‌ಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ. ಹ್ಮ್. ಜಿಮ್ಮೇ ಅಂತಲ್ಲ, ಸ್ವಿಮ್ಮಿಂಗ್ ಹೋಗ್ಬೋದು, ಹ್ಮ್. ವಾಕಿಂಗ್ ಮಾಡ್ಬೋದು, ಬ್ಯಾಡ್ಮಿಂಟನ್ ಏನೇ ಸ್ಪೋರ್ಟ್ಸ್ ಆಡಿ. ಬಟ್ ಫಿಸಿಕಲಿ ಫಿಟ್ ಇರ್ಬೇಕು. ಯಾವತ್ತೋ ಒಂದ್ ದಿವಸ ಮಾಡ್ದೆ ಅನ್ನೋದು ತಪ್ಪಾಗುತ್ತೆ. ಸೊ ಎವ್ರಿ ಡೇ ಆಕ್ಟಿವ್ ಆಗಿರ್ಬೇಕು ಅಂತ. 100% ಆಕ್ಟಿವ್ ಆಗಿರ್ಬೇಕು. ಯಾಕಂದ್ರೆ ನಮ್ ಹ್ಯೂಮನ್ ಬಾಡಿ ಡಿಸೈನ್ ಆಗಿರೋದೇ ಹಂಗೆ. ಹ್ಮ್. ಹ್ಮ್. ಓಡಾಡ್ಕೊಂಡಿರ್ಬೇಕು ಅಂತ. ಹ್ಮ್. ಅದು ಒಂದೇ ಜಾಗದಲ್ಲಿ ಕುತ್ಕೊಂಡು ಕಂಪ್ಯೂಟರ್ ಮುಂದೆ ಕುತ್ಕೋಬೇಕು ಆ ತರ ಡಿಸೈನ್ ಆಗಿಲ್ಲ ನಮ್ ಬಾಡಿ. ಹ್ಮ್. ಹ್ಮ್. ಸೊ ವಿ ನೀಡ್ ಟು ಮೂವ್. ನಮ್ ಜಾಯಿಂಟ್ಸ್ ಎಲ್ಲ ನೀಟಾಗಿ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಹ್ಮ್. ಮೂವ್‌ಮೆಂಟ್ಸ್ ಇರ್ಬೇಕು. ಅವಾಗೆ ನಾವು ಆಕ್ಟಿವ್ ಆಗಿರೋದು. ಸರ್ ಈಗ ಸಾಕಷ್ಟು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್‌ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ, ಸೊ ಈ ಪ್ರೋಟೀನ್ಸ್ ಅನ್ನೋದು ಬೇಕಾ ಅಂತ ಅನ್ಸುತ್ತಾ ಅಂತ? ಸರ್ ನಾನು ಒಂದು 7, 8 ವರ್ಷದಿಂದ ಪ್ರೋಟೀನ್ ತಗೊಂತಾ ಇಲ್ಲ. ನಾನು ಆ ಮೈಂಡ್ ಸೆಟ್ ಅಲ್ಲಿ ಇದ್ದೆ. ಹ್ಮ್. ಪ್ರೋಟೀನ್ ಇಲ್ಲ ಅಂದ್ರೆ ಬಾಡಿನೇ ಬರಲ್ಲ ಅಂತ. ಬಟ್ ಹ್ಮ್. ಅದು ತಪ್ಪು. ಹ್ಮ್. ಏನಾಗತ್ತೆ ಅಂದ್ರೆ ಪ್ರೋಟೀನ್ ಇಸ್ ಜಸ್ಟ್ ಎ ಸಪ್ಲಿಮೆಂಟ್. ಹ್ಮ್. ಸಪ್ಲಿಮೆಂಟ್ ಅಲ್ಲೇ ಒಂದು ಮೀನಿಂಗ್ ಇದೆ ನೋಡಿ. ಹ್ಮ್. ಸಪ್ಲಿಮೆಂಟ್ ಅನ್ನೋದೇನು? ನೀವ್ ಯಾವಾಗ ಫುಡ್ ತಿನ್ನಕ್ಕಾಗಲ್ಲೋ ಅದು ಸಪ್ಲಿಮೆಂಟ್ ಆಗಿ ನೀವು ತಗೊಂತೀರಾ. ಇವಾಗ ನಿಮ್ಗೆ ಏನೋ ಒಂದು ಡಿಫಿಷಿಯನ್ಸಿ ಬಂತು. ಹ್ಮ್. ವೈಟಮಿನ್ ಡಿನೋ, ವೈಟಮಿನೋ. ಹ್ಮ್. ಆ ಡಿಫಿಷಿಯನ್ಸಿ ಏನಕ್ಕಿದೆ? ನಿಮ್ ಫುಡ್ ಅಲ್ಲಿ ತಿಂತಾ ಇಲ್ಲ. ಹ್ಮ್. ಸೊ ಡಾಕ್ಟರ್ ಹೇಳ್ತಾರೆ ನೀವು ಟ್ಯಾಬ್ಲೆಟ್ ತಗೊಳ್ಳಿ ಅಂತ. ಹ್ಮ್. ಬಟ್ ನೀವು ಅದನ್ನ ಫುಡ್ ಅಲ್ಲೇ ತಗೋಬೋದಲ್ಲ. ಹ್ಮ್. 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 ದಟ್ ಈಸ್ ಯುವರ್ ಫಾಲ್ಟ್. ಸೊ ನನಗೆ ಅವಾಗ ಅರ್ಥ ಆಗಿದ್ದೇನು ಅಂದ್ರೆ ಒಳ್ಳೆ ಊಟ ಮಾಡಿದ್ರೆ ನಮ್ಗೆ ಸಪ್ಲಿಮೆಂಟೇ ಬೇಕಾಗಿಲ್ಲ. ಹ್ಮ್. ಸೊ ನಾನಿವಾಗ 1 ಕೆಜಿ ಮಟನ್ ತಿಂತಾ ಇದ್ರೆ ಐ ಆಮ್ ಹ್ಮ್. ಗೆಟ್ಟಿಂಗ್ ಆಲ್ ದ ಪ್ರೋಟೀನ್. ಹ್ಮ್. ಅದು ನ್ಯಾಚುರಲ್ ಪ್ರೋಟೀನ್. ಹ್ಮ್. ಸೊ ಇದು ಸಿಗುವಾಗ ನಾನು ಯಾಕೆ ಪ್ರೊಸೆಸ್ಡ್ ಆಗಿರೋ ಪ್ರೋಟೀನ್ ತಿನ್ಬೇಕು? ಹ್ಮ್. ಎನಿವೇ ನೀವು ಏನೇ ಪ್ರೋಟೀನ್ ತಗೊಳ್ಳಿ, ಅದು ಹ್ಮ್. ಸ್ವಲ್ಪ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಹ್ಮ್. ಅದು ಎಂತ ಬ್ರ್ಯಾಂಡೇ ಇರ್ಲಿ ಅದನ್ನ ಪ್ರೊಸೆಸ್ ಮಾಡ್ಲೇಬೇಕು ಮೆಷಿನ್ ಅಲ್ಲಿ. ಹ್ಮ್. ದೇ ಲಾಟ್ ಆಫ್ ಕೆಮಿಕಲ್ಸ್, ಹ್ಮ್. ಆಮೇಲೆ ಪ್ರೊಸೆಸ್ ಇರುತ್ತೆ, ಮೆಥಡ್ಸ್ ಇರುತ್ತೆ. ಹ್ಮ್. ಅದು ಬಾಡಿಗೆ ಒಳ್ಳೇದಲ್ಲ. ನನಗೆ ಅದು ಬಿಟ್ಟ ಮೇಲೆ ಏನು ಡಿಫರೆನ್ಸೇ ಅನ್ಸಿಲ್ಲ. ಹ್ಮ್. 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 ಐ ಗಾಟ್ ವೆರಿ ಗುಡ್ ರಿಸಲ್ಟ್. ಅಂದ್ರೆ ಮೊದ್ಲು ನೀವುನು ಕಾಂಪಿಟೇಷನ್‌ಗೆ ಹೋಗ್ಬೇಕಾದ್ರೆ ಅವಾಗ ನನಗೂ ಅದೇ ಮೈಂಡ್ ಸೆಟ್ ಇತ್ತು. ಹ್ಮ್. ಪ್ರೋಟೀನ್ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಅಂತ. ಹ್ಮ್. ಅದಾದ್ಮೇಲೆ ಮಾಡ್ತಾ ಮಾಡ್ತಾ ಹ್ಮ್. ನನಗ್ ಗೊತ್ತಾಗಿದ್ದೇನು ಅಂದ್ರೆ ಪ್ರೋಟೀನ್ ಬೇಕಾಗಿಲ್ಲ. ಹ್ಮ್. ಹ್ಮ್. ಇಟ್ಸ್ ನಾಟ್ ಇಂಪಾರ್ಟೆಂಟ್. ನೀವು ಅಂದ್ರೆ ಯಾವಾಗ ಒಳ್ಳೆ ಊಟ ಮಾಡ್ತೀರಾ ಹ್ಮ್. ನಿಮಗೆ ಸಪ್ಲಿಮೆಂಟ್ ಬೇಕಾಗಿಲ್ಲ. ಅವಶ್ಯಕತೆ ಇರಲ್ಲ. ಹೌದು. ಅಂದ್ರೆ ಮೆಂಟಲಿ ನಾವು ಫಿಕ್ಸ್ ಆಗಿರ್ಬೇಕು. ಹೌದು. ಸೊ ನಮ್ ಕೇಪಬಿಲಿಟೀಸ್ ಹ. ಇದೆ. ನಾವು ಊಟದಲ್ಲೇ ಎಲ್ಲ ಮೇಂಟೈನ್ ಮಾಡ್ಕೋಬೇಕು ಬಟ್ ಅನ್ನೋದು. ಒಂದೊಂದ್ಸತಿ ಏನಾಗುತ್ತೆ, ನನಗೆ ತುಂಬಾ ಜನ ವೆಜಿಟೇರಿಯನ್ ಕ್ಲೈಂಟ್ಸ್ ಸಿಗ್ತಾರೆ. ಹ್ಮ್. ಅವರು ಅನ್ನ ಬಿಟ್ರೆ ಬೇರೆ ಏನೂ ತಿಂತಾ ಇರಲ್ಲ. ಹ್ಮ್. ಹ್ಮ್. ಅಂತವ್ರಿಗೆ ನಾನು ಸಪ್ಲಿಮೆಂಟ್ ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ. ಹ್ಮ್. ಅವಾಗ ಹ್ಮ್. ನನ್ಗೆ ಬೇರೆ ಆಪ್ಷನ್ನೇ ಇಲ್ಲ. ಯಾಕಂದ್ರೆ ಅವ್ರು ಏನು ತಿಂತಾನೆ ಇರಲ್ಲ. ಹ್ಮ್. ಬರೇ ರೈಸು, 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 ರೈಸು. ಬಟ್ ಹ್ಮ್. ರೈಸ್ ತಿಂದಾಗ ನಿಮ್ಗೆ ಏನು ವೈಟಮಿನ್ ಸಿಗಲ್ಲ. ನೀವು ವರ್ಕೌಟ್ ಮಾಡ್ಬೇಕು ಅಂದ್ರೆ ಯು ನೀಡ್ ಪ್ರೋಟೀನ್. ಹ್ಮ್. ಅವಾಗ ಅವ್ರಿಗೆ ಹೇಳ್ತೀನಿ ಪ್ರೋಟೀನ್ ತಗೊಳ್ಳಿ ಅಂತ.
So ಅದೇ ಈ- ನೀವು ಯಾವಾಗ ತಿನ್ನಕ್ಕಾಗಲ್ವೋ ಅವಾಗ ಯು ವಿಲ್ ಸಪ್ಲಿಮೆಂಟ್ ಇಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.